Hello my dear student, my name Vidyashree. I am Business Studies lecturer in Alpha Pre-University College, Krishnarajanagar. Today I am going to explain chapter 1, Nature and Significance of Management. In this chapter, marks weightage is 1 marks questions, 4 marks questions and 8 marks questions is compulsory. The topic is concepts of management, meaning of management, and what is the difference between efficiency and effectiveness, and definitions of management. First topic is concept of management. Management is very popular term and it has been used all activities in organization, and it mainly taking charges different activities in the organization. Next, meaning of management. The management is the process of planning, organizing, staffing, directing and controlling the business enterprises resources, effectively and efficiently achieving goals of the organization. Firstly, planning. What is the planning? Planning is setting objectives in advance. What to do, how to do and when to do. ನಾವು ಭವಿಷ್ಯದಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಪೂರ್ವಭಾವಿಯಾಗಿ ಯೋಜಿಸೋದಕ್ಕೆ ಪ್ಲಾನಿಂಗ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್, ಆರ್ಗನೈಸಿಂಗ್. ಆರ್ಗನೈಸಿಂಗ್ ಮೀನ್ಸ್ ಅಸೈನಿಂಗ್ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್, ಅಲೋಕೇಟಿಂಗ್ ರಿಸೋರ್ಸಸ್. ಇನ್ ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಆರ್ಗನೈಸಿಂಗ್ ಮೀನ್ಸ್ ಮೇಕ್ ಅರೇಂಜ್ಮೆಂಟ್ಸ್ ಆರ್ ಪ್ರಿಪ್ರೇಷನ್ಸ್ ಆಫ್ ಆ್ಯನ್ ಈವೆಂಟ್ಸ್ ಆರ್ ಆ್ಯಕ್ಟಿವಿಟೀಸ್. ನಾವು ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸಬೇಕಾದರೆ ಅದಕ್ಕೆ ಕೆಲವೊಂದು ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ಕೊಬೇಕಾಗುತ್ತೆ. ಸೊ ಅದನ್ನು ನಾವು ಆರ್ಗನೈಸಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಆರ್ಗನೈಸ್ ಅಂತ ಹೇಳಿದ್ರೆ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಅಥವಾ ಆ ಸಂಸ್ಥೆಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸೋದಕ್ಕೆ ಆರ್ಗನೈಸಿಂಗ್ ಅಂತೇಳಿ ಕರಿತೀವಿ. Next, staffing. Staffing means selection of right people for the right job. ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕೆ ನಾವು ಸ್ಟಾಫಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜಲ್ಲಿ 3 ಕೋರ್ಸ್ಗಳಿದೆ. ಒಂದು PCMB, PCMC ಮತ್ತು ಕಾಮರ್ಸ್. ಸೊ ಈ 3 ಕೋರ್ಸ್ಗಳಿಗೆ ಬೇಕಾಗಿರುವಂತಹ ಸಿಬ್ಬಂದಿಗಳನ್ನು ಆಯಾ ವಿಷಯಗಳಿಗೆ ತಕ್ಕಂತೆ ಸೆಲೆಕ್ಷನ್ ಮಾಡುವಂಥದ್ದು. ಸೊ ಕಾಮರ್ಸ್ ವಿಭಾಗಕ್ಕೆ ಕಾಮರ್ಸಲ್ಲಿ ಪರಿಣಿತಿ ಹೊಂದಿರುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದೇ ರೀತಿ PCMB ಮತ್ತು PCMCಗೆ ಕೂಡ ವಿಜ್ಞಾನ ವಿಭಾಗದಲ್ಲಿ ಪರಿಣಿತಿ ಹೊಂದಿರುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥದ್ದು. ಸೊ ವಿಜ್ಞಾನ ವಿಭಾಗದಲ್ಲಿ ಪರಿಣಿತಿ ಹೊಂದಿರುವಂತಹ ವ್ಯಕ್ತಿಗಳನ್ನು ವಾಣಿಜ್ಯ ವಿಭಾಗಕ್ಕೆ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್, ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ಗೈಡಿಂಗ್, ಕೋಚಿಂಗ್, ಕೌನ್ಸಲಿಂಗ್, ಇನ್ಸ್ಟ್ರಕ್ಟಿಂಗ್ ಆ್ಯಂಡ್ motivating of the people for achieving goals of the organization. ಒಂದು ಸಂಸ್ಥೆಯಲ್ಲಿ ಯಾರು ನಾಯಕತ್ವವನ್ನು ವಹಿಸಿಕೊಂಡಿರುತ್ತಾನೋ ಆ ವ್ಯಕ್ತಿಯು ತನ್ನ ಫಾಲೋವರ್ಸ್, ಹಿಂಬಾಲಿಸುವಂತಹ ವ್ಯಕ್ತಿಗಳಿಗೆ ಸಲಹೆಯನ್ನು ನೀಡುವಂಥದ್ದು, ಗೈಡಿಂಗನ್ನು ಮಾಡುವಂಥದ್ದು, ಕೌನ್ಸಲಿಂಗ್ನ ಮಾಡುವಂಥದ್ದು ಮತ್ತು ಆ ವ್ಯಕ್ತಿಗೆ ಕೆಲಸವನ್ನು ನಿರ್ವಹಿಸುವಂತೆ ಪ್ರೇರೇಪಣೆಯನ್ನು ನೀಡೋದಕ್ಕೆ ನಾವು ಡೈರೆಕ್ಟಿಂಗ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್, ಕಂಟ್ರೋಲಿಂಗ್. ಸೊ ಕಂಟ್ರೋಲಿಂಗ್ ಮೀನ್ಸ್ ಸೆಟ್ಟಿಂಗ್ ಸ್ಟ್ಯಾಂಡರ್ಡ್ಸ್, measuring actual performance and taking corrective action. So these are important functions of the
management. The functions are starting with planning and ending with the controlling. So overall meaning of management is a process of planning, organizing, staffing, directing and controlling the business enterprise's resources efficiently and effectively for achieving the goals of the organization. Next, efficiency and effectiveness. Efficiency and effectiveness, these two sided of the same coins. Efficiency means doing the task correctly with minimum cost, time, effort and resources. ಏನಪ್ಪ ಅಂತ ಹೇಳಿದ್ರೆ ಇದರ ಮೀನಿಂಗು ಎಫಿಷಿಯನ್ಸಿ ಅಂತ ಹೇಳಿದ್ರೆ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವಂಥದ್ದು, ಅದರ ಜೊತೆಗೆ ಕಡಿಮೆ ಸಮಯದಲ್ಲಿ, ಕಡಿಮೆ ಎಫರ್ಟ್ಸಲ್ಲಿ ಮತ್ತು ಕಡಿಮೆ ಸಂಪನ್ಮೂಲಗಳನ್ನು ಬಳಕೆ ಮಾಡಿ ಕೆಲಸವನ್ನು ಸರಿಯಾಗಿ ನಿರ್ವಹಿಸೋದಕ್ಕೆ ಎಫಿಷಿಯನ್ಸಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಎಫೆಕ್ಟಿವ್ನೆಸ್ ಅಂತ ಹೇಳಿದರೆ ಎಫೆಕ್ಟಿವ್ನೆಸ್ ಈಸ್ ಕನ್ಸರ್ನ್ಡ್ ವಿತ್ ಡೂಯಿಂಗ್ ದ ರೈಟ್ ಜಾಬ್, completing activities and achieving goals of the organizations, but it does not consider time, cost, efforts and resources. The main differences between efficiency and effectiveness is efficiency considered time, cost, efforts and resources, but effectiveness does not consider any cost, any efforts, resources and time. It is quantitative, it is non-quantitative, it is measurable and it is does not measurable. Next, definitions of management. ಇಬ್ಬರು ವ್ಯಕ್ತಿಗಳು ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿರುತ್ತಾರೆ. ಸೊ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಮೀನಿಂಗ್ ಮತ್ತು ಡೆಫಿನಿಷನ್ಸ್ಗೆ ಮೀನಿಂಗು ಜನರಲ್ ಆಗಿ ಬರೆಯುವಂಥದ್ದು, ಬಟ್ ಡೆಫಿನಿಷನ್ಸು ಯಾವ ಒಬ್ಬ ವ್ಯಕ್ತಿ ತನ್ನದೇ ಆದಂತಹ ರೀತಿಯಲ್ಲಿ ಯಾವ ಅರ್ಥವನ್ನು ನೀಡಿರುತ್ತಾನೆ ಅನ್ನೋದನ್ನು ಬರೆಯುವಂಥದ್ದು. ಮೀನಿಂಗೇ ಬೇರೆ, ಡೆಫಿನಿಷನ್ಸೇ ಬೇರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks. The first person is Harold Kuhns and Heinz Weyrich. According to this person, management is a process of designing and maintaining of an environment in which individuals are working together in groups for the purposes of achieving goals of the organization. This is definitions by Harold Kuhns and Heinz Weyrich. ಇನ್ನೂ ಒಂದ್ಸಲ ಹೇಳ್ತೀನಿ. Harold Kuhns and Heinz Weyrich. According to this person, management is a process of designing and maintaining of an environment in which individuals are working together in groups efficiently and effectively achievements of organizational objectives. Next person, Robert L. Trively and M. Jean Newport. According to this person, management is a process of planning, organizing, staffing, directing, controlling in an organization operations in order to achieve coordinations with individuals or coordinations with human and material resources, effectively achievements of the goals of the organizations.
ಸೊ ರಾಬರ್ಟ್ ಎಲ್ ಟ್ರಿವೆಲ್ಲೆ ಆ್ಯಂಡ್ ಎಮ್ ಜಿ ನ್ಯೂಪೋರ್ಟ್ ಅವರ ಪ್ರಕಾರ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ಆ್ಯನ್ ಬಿಸ್ನೆಸ್ ಆಪರೇಷನ್ಸ್ in order to achieve coordinations with the human and material resources essentially of the effectively and efficiently attainment of goals of the organization. Next topic is characteristics or features of management. Characteristics ಅಂದ್ರೂ ಒಂದೇನೆ, ಫೀಚರ್ಸ್ ಅಂದ್ರೂ ಕೂಡ ಒಂದೇನೆ. Don't get confused. These are some important characteristics of management. Number one, management is a goal-oriented process. Management is a all-pervasive. Management is a multi-dimensional. Management is a continuous process. Management is a group activity. Management is a dynamic function. Last one, management is an intangible force. First, management is a goal-oriented process. Yes, management is a goal-oriented process. All organizations set of certain goals which are basic reasons for its existence. ಪ್ರತಿಯೊಂದು ಸಂಸ್ಥೆಯು ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳುವುದು ಒಂದು ಗುರಿಯನ್ನು ಸಾಧಿಸುವುದಕ್ಕಾಗಿ. The goals should be simple and clearly stated. Different organizations have different goals. ಸೊ ಈ ಪಾಯಿಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸಂಸ್ಥೆಯು ಯಾವುದಾದರೊಂದು ಗುರಿಯನ್ನು ಸಾಧನೆ ಮಾಡೋದಕ್ಕೆ ಅಸ್ತಿತ್ವವನ್ನು ಪಡೆದುಕೊಂಡಿರುವಂಥದ್ದು. ಆದರೆ ಗುರಿ ಸಾಧನೆ ಮಾಡೋದಕ್ಕೆ ಏನು ಗುರಿಗಳಿದೆಯೋ ಆ ಗುರಿಗಳು ಸಿಂಪಲ್ ಆಗಿರಬೇಕು ಮತ್ತು ಕ್ಲಿಯರ್ ಆಗಿ ಸ್ಟೇಟೆಡ್ ಆಗಿರಬೇಕು. ಸೊ ಅದೇ ರೀತಿ ಡಿಫರೆಂಟ್ ಆರ್ಗ್ಯಾನೈಜೇಷನ್ಸ್ ಹ್ಯಾವ್ ಡಿಫರೆಂಟ್ ಗೋಲ್ಸ್. ಎಲ್ಲ ಆರ್ಗ್ಯಾನೈಜೇಷನ್ಗಳು ಒಂದೇ ಥರದ ಗುರಿಗಳನ್ನು ಹೊಂದಿರುವುದಿಲ್ಲ. ಒಂದು ಸಂಸ್ಥೆಯ ಗುರಿ ಲಾಭವನ್ನು ಗಳಿಸುವುದಾದರೆ ಮತ್ತೊಂದು ಸಂಸ್ಥೆಯ ಗುರಿ ಪ್ರೊವೈಡಿಂಗ್ ಸರ್ವಿಸ್ ಆಗಿರ್ಬೋದು. ಸೊ ಡಿಫರೆಂಟ್ ಆರ್ಗ್ಯಾನೈಜೇಷನ್ಸ್ ಹ್ಯಾವ್ ಡಿಫರೆಂಟ್ ಗೋಲ್ಸ್. ಸೊ management is a goal-oriented process. Yes, management or any organizations has set certain goals for the basic reasons for its existence. But goals should be clearly stated and simply stated. Different organizations have different goals. Second one, management is all pervasive. Pervasive ಅಂದರೆ ಏನು? ಪರ್ವ್ಯಾಸಿವ್ ಅಂತ ಹೇಳಿದ್ರೆ ವ್ಯಾಪಕವಾಗಿ ಹರಡಿಕೊಂಡಿರುವಂಥದ್ದು. ಸೊ ಪರ್ವ್ಯಾಸಿವ್ ವ್ಯಾಪಕವಾಗಿ ಹರಡಿಕೊಂಡಿರುವಂಥದ್ದು ಅನ್ನುವಂಥ ಅರ್ಥವನ್ನು ನೀಡುವಂಥದ್ದು. ಸೊ ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವ್ಯಾಸಿವ್. ದ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ in managing an enterprises common to all business organizations. The activities involved in an managing by enterprises common to all enterprises. So the management pervasive ಅಂತ ಹೇಳಿದ್ರೆ ಸೋಷಿಯಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಎಕನಾಮಿಕ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಸೊ ಅದೇ ರೀತಿ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲ ಕಡೆ ವ್ಯಾಪಕವಾಗಿ ಹರಡುವಿಕೆಯನ್ನು ತಿಳಿಸುವಂಥದ್ದು. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್.
Yes, management is complex activity because it includes three aspects. One is management of work, management of people, and management of operations. Firstly, management of work. Each and every organization has their own work for its existence. ಪ್ರತಿಯೊಂದು ಸಂಸ್ಥೆಯು ಕೂಡ ತನ್ನದೇ ಆದಂತಹ ಕೆಲಸವನ್ನು ನಿರ್ವಹಿಸೋದಕ್ಕೆ ಅಸ್ತಿತ್ವವನ್ನು ಪಡೆದುಕೊಂಡಿರುತ್ತದೆ. ಫಾರ್ ಎಕ್ಸಾಂಪಲ್, ಇನ್ ಎ ಫ್ಯಾಕ್ಟ್ರಿ ಏನಕ್ಕೆ ಸ್ಥಾಪನೆ ಆಗಿರುತ್ತೆ? ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ಸ್. ಗಾರ್ಮೆಂಟ್ಸ್ ಏನಕ್ಕೆ? ಸೊ preparing clothes as per requirements of the customer needs and wants. ಅದೇ ರೀತಿ ಹಾಸ್ಪಿಟಲ್, ಪ್ರೊವೈಡಿಂಗ್ ಸರ್ವಿಸಸ್. ಸೊ ಇದೇ ರೀತಿ ಪ್ರತಿಯೊಂದು ಸಂಸ್ಥೆಗಳು ಸ್ಥಾಪನೆ ಆಗಿರುವಂಥದ್ದು ತಮ್ಮದೇ ಆದಂತಹ ಕೆಲಸವನ್ನು ನಿರ್ವಹಿಸೋದಕ್ಕೆ. ಸೊ ಹಾಗಾಗಿ ನಾವು ಮ್ಯಾನೇಜ್ಮೆಂಟನ್ನು ಮಲ್ಟಿ ಡೈಮೆನ್ಷನಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಈಸ್ ಕಾಂಪ್ಲೆಕ್ಸ್ ಆ್ಯಕ್ಟಿವಿಟಿ. ಇಟ್ ಹ್ಯಾಸ್ 3 dimensions. One, management of work, management of people, and management of operations. Second one, management of people. So it defines people are backbone of the each and every organizations. People are greatest assets to the organizations. People can be achieved individually or group of the people. So ಒಂದು ಮ್ಯಾನೇಜ್ಮೆಂಟಿಗೆ ವ್ಯಕ್ತಿಗಳ ಅಗತ್ಯತೆ ಜಾಸ್ತಿ ಇರುವಂಥದ್ದು. ಸೊ ಅವ್ರನ್ನ ನಾವು ಗ್ರೇಟೆಸ್ಟ್ ಅಸೆಟ್ಸ್ ಟು ದ ಆರ್ಗ್ಯಾನೈಜೇಷನ್ಸ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಬ್ಯಾಕ್ ಬೋನ್ ಆಫ್ ದ ಕಂಪನಿ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಪೀಪಲ್ ಕ್ಯಾನ್ ಬಿ ಅಚೀವ್ಡ್ ಇಂಡಿವಿಜುವಲಿ ಆರ್ ಗ್ರೂಪ್ ಆಫ್ ದ ಪೀಪಲ್. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂದರೆ ಏನು? ಸೊ ಇಟ್ ಡಿಫೈನ್ಸ್ management of operations is producing the products as per requirements of customers needs and wants. Next, management is a continuous process. Yes, management is a continuous process. Management is a series of continuous, because management includes planning, organizing, staffing, directing, and controlling. So management begins with the planning and ending with the controlling. So management is a continuous process. It begins with planning and ending with the controlling. So planning, organizing, staffing, directing, and controlling, these are all functions are performed by all managers of the organization. Next, management is a group activity. Management is an group activity. Every members of the organizations join together for the purposes of achieving goals of the organization. It requires teamwork and coordinations. Next, management is a dynamic functions. Management is a dynamic functions. Yes, management ಅನ್ನೋದು ಒಂದು dynamic functions, because the management should be adopt itself the changing environment. ಸೊ ಈ ಪಾಯಿಂಟ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಎನ್ವೈರನ್ಮೆಂಟ್ ಏನಿದೆ ಆ ಎನ್ವೈರನ್ಮೆಂಟು ದಿನದಿಂದ ದಿನಕ್ಕೆ ಬದಲಾವಣೆಯನ್ನು ಪಡೆದುಕೊಳ್ತಾ ಇರುತ್ತೆ. ಸೊ ಆ ಬದಲಾವಣೆಗೆ ತಕ್ಕ ಹಾಗೆ ಮ್ಯಾನೇಜ್ಮೆಂಟ್ ಏನಾಗಬೇಕು, ಹೊಂದಾಣಿಕೆಯನ್ನು
ಮಾಡಿಕೊಳ್ಳುವಂಥದ್ದು. ಬಿಕಾಸ್ ಮ್ಯಾನೇಜ್ಮೆಂಟ್ ಈಸ್ ಇಂಟರಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಸಚ್ ಆಸ್ ಎಕನಾಮಿಕ್ ಫ್ಯಾಕ್ಟರ್ಸ್, ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್, ನೀವು ಕೇಳಿರ್ತೀರ ಮೆಕ್ಡೊನಾಲ್ಡ್ಸ್, ಇಟ್ ಈಸ್ international food market. It may changes their menu as per the Indian market. So ಮೆಕ್ಡೊನಾಲ್ಡ್ಸ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಫುಡ್ ಮಾರ್ಕೆಟ್. ಸೊ ಇದು ಇಂಡಿಯಾದಲ್ಲಿ ಸ್ಥಾಪನೆಯಾದಾಗ ಅದರಲ್ಲಿ ಇರುವಂತಹ ಮೆನುಸ್ ಏನಿದೆ ಆ ಮೆನುವನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಅದು ಯಾವುದಕ್ಕೆ ಇಂಡಿಯನ್ ಮಾರ್ಕೆಟಿಗೆ ಸೂಟಬಲ್ ಆಗೋ ಥರ ಹೊಂದಾವಣಿಕೆಯನ್ನು ಮಾಡಿಕೊಳ್ಳುವಂಥದ್ದು. ರೀಸನ್ ಒಂದೇ, ಆ ಕಂಪನಿ ಇಂಡಿಯನ್ ಮಾರ್ಕೆಟಲ್ಲಿ ಸರ್ವೈವಲ್ ಆಗೋದಕ್ಕೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಫೋರ್ಸ್. ಇಂಟ್ಯಾಂಜಿಬಲ್ ಅಂದರೆ ಏನು? ಇಂಟ್ಯಾಂಜಿಬಲ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸದಂಥದ್ದು. ಟ್ಯಾಂಜಿಬಲ್ ಅಂತ ಹೇಳಿದ್ರೆ ನಾವು ನೋಡುವುದಕ್ಕೆ ಸಾಧ್ಯ ಆಗುವಂಥದ್ದು. ಇಂಟ್ಯಾಂಜಿಬಲ್ ಅಂತ ಹೇಳಿದ್ರೆ ನೋಡೋದಕ್ಕೆ ಅಸಾಧ್ಯವಾಗುವಂಥದ್ದು. ಸೊ ಮ್ಯಾನೇಜ್ಮೆಂಟ್ ಈಸ್ ಎ ಇಂಟ್ಯಾಂಜಿಬಲ್ ಫೋರ್ಸ್. ಮ್ಯಾನೇಜ್ಮೆಂಟ್ ವಿ ಕಾಂಟ್ ಸಿ ಆ್ಯಂಡ್ ವಿ ಕಾಂಟ್ ಟಚ್, ಬಟ್ ಇಟ್ ಹ್ಯಾಸ್ ಪ್ರೆಸೆನ್ಸ್ ಇನ್ ಆಕ್ಟಿವಿಟೀಸ್ ಆಫ್ ದ ಆರ್ಗ್ಯಾನಿಜೇಷನ್ಸ್. So management is an intangible force. It defines management. We can't see and we can't touch, but it has presence in activities of the organizations. So these are some important characteristics of management. ಇದು ನಿಮಗೆ 8 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಕು. ಸೊ ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ನಾನು ನಿಮಗೆ ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್, ಡೆಫಿನಿಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್, ಆ್ಯಂಡ್ ಲಾಸ್ಟ್ ಟಾಪಿಕ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಫರ್ದರ್ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.